Three things are necessary to make every man great, every nation great: conviction of the power of goodness, absence of jealousy and suspicion, helping all who are trying to be and do good. ಸ್ವಾಮಿ ವಿವೇಕಾನಂದ. ಇವತ್ತು ನಾವು ಇಂಗ್ಲಿಷ್ ಮಾತಾಡಬೇಕಾದ್ರೆ ಕಾಮನ್ ಮಿಸ್ಟೇಕ್ಸ್, ಕೆಲವು ತಪ್ಪುಗಳನ್ನು ಮಾಡ್ತೀವಿ. ಅದ್ರ ಬಗ್ಗೆ ಸ್ವಲ್ಪ ನೋಡೋಣ. ಐ ಆಮ್ ಲರ್ನ್ ಇಂಗ್ಲಿಷ್ ಅಥವಾ ಐ ಆಮ್ ನೋ ಇಂಗ್ಲಿಷ್ ಅನ್ನೋ ವಾಕ್ಯ ತಪ್ಪು. ಐ ಆಮ್ ಅಂತ ಸೇರಿಸಬಾರ್ದು. ಐ ಲರ್ನ್ ಇಂಗ್ಲಿಷ್ ಅಥವಾ ಐ ನೋ ಇಂಗ್ಲಿಷ್ ಅನ್ನೋ ವಾಕ್ಯ ಸರಿಯಾಗಿರುತ್ತೆ. ಐ ಡಿಡ್ ನಾಟ್ ವೆಂಟ್ ದೇರ್ ಅಂತ ಹೇಳ್ತಾರೆ ಕೆಲವರು. ಅದೇನಕ್ಕೆ ಹೇಳ್ತಾರೆ ಅಂದರೆ, ಐ ವೆಂಟ್ ದೇರ್ ಅನ್ನೋದು ಕರೆಕ್ಟ್ ಆಗಿರೋ ವಾಕ್ಯ. ಅಲ್ಲಿ ಹೋಗಿದ್ದೀನಿ, ಐ ವೆಂಟ್ ದೇರ್. ಸೊ ನಾನು ಹೋಗಿಲ್ಲ ಅನ್ಬೇಕಾದ್ರೆ ಡಿಡ್ ನಾಟ್. ಸೊ ಐ ಡಿಡ್ ನಾಟ್ ವೆಂಟ್ ದೇರ್ ಆ ವಾಕ್ಯ ಸರಿಯಲ್ಲ. ಐ ಡಿಡ್ ನಾಟ್ ಗೋ ದೇರ್ ಅನ್ನೋ ವಾಕ್ಯ ಕರೆಕ್ಟ್. ಶಿ ಡಸ್ ನಾಟ್ ಲೈಕ್ಸ್ ಇಟ್, ಇದು ತಪ್ಪು. ಶಿ ಡಸ್ ನಾಟ್ ಲೈಕ್ಸ್ ಇಟ್ ಅಂತ ಹೇಳಬಾರ್ದು. ಶಿ ಲೈಕ್ಸ್ ಇಟ್ ಅನ್ನೋದು ಸರಿಯಾದ ವಾಕ್ಯ. ಆದರೆ ಅವಳಿಗೆ ಇಷ್ಟ ಆಗಿಲ್ಲ ಅಂದರೆ ಡಸ್ ನಾಟ್ ಲೈಕ್ಸ್ ಇಟ್ ಅಂತ ಸೇರಿಸ್ತೀವಿ, ಹಂಗೆ ಹೇಳಬಾರ್ದು. ಶಿ ಡಸ್ ನಾಟ್ ಲೈಕ್ ಇಟ್, ಲೈಕ್ಸ್ ಅಲ್ಲ, ಶಿ ಡಸ್ ನಾಟ್ ಲೈಕ್ ಇಟ್. ಐ ಡಿಡ್ ಟಾಕ್ಡ್ ಟು ಹಿಮ್, ಟಾಕ್ಡ್ ಅಂತ ಬರಲ್ಲ, ಐ ಡಿಡ್ ಟಾಕ್ ಟು ಹಿಮ್ ಅನ್ನೋದು ಸರಿಯಾದ ವಾಕ್ಯ. ಶಿ ಹ್ಯಾಸ್ ಬೀನ್ ವರ್ಕಿಂಗ್ ಸಿನ್ಸ್ 2 hours, ತಪ್ಪಾದ ವಾಕ್ಯ. ಶಿ ಹ್ಯಾಸ್ ಬೀನ್ ವರ್ಕಿಂಗ್ ಫಾರ್ 2 hours. ಸಿನ್ಸ್ ಅನ್ನೋ ಪದನ ಬಳಸಬಾರ್ದು. ಶಿ ಹ್ಯಾಸ್ ಬೀನ್ ವರ್ಕಿಂಗ್ ಫಾರ್ 2 hours. ಐ ಹ್ಯಾವ್ ಬೀನ್ ನೋಯಿಂಗ್ ಹಿಮ್ ಸಿನ್ಸ್ ಚೈಲ್ಡ್ಹುಡ್, ಬಾಲ್ಯದಿಂದ ನನಗೆ ಅವನು ಗೊತ್ತು ಅನ್ನೋದಕ್ಕೆ ಐ ಹ್ಯಾವ್ ಬೀನ್ ನೋಯಿಂಗ್ ಹಿಮ್ ಸಿನ್ಸ್ ಚೈಲ್ಡ್ಹುಡ್ ಅನ್ನೋದು ತಪ್ಪಾದ ವಾಕ್ಯ. ಐ ಹ್ಯಾವ್ ನೋನ್ ಹಿಮ್ ಸಿನ್ಸ್ ಚೈಲ್ಡ್ಹುಡ್ ಅನ್ನೋದು ಸರಿಯಾದ ವಾಕ್ಯ. ಇಲ್ಲಿ ಪರ್ಫೆಕ್ಟ್ ಟೆನ್ಸು, ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸು ಏನು ಅನ್ನೋದನ್ನ, ಸೊ ಟೆನ್ಸಸ್ ಬಗ್ಗೆನೇ ಒಂದು ವಿಡಿಯೋ ಮಾಡ್ತೀನಿ, ಅದು ಗ್ರಾಮರು. ಆಗ ಇದರದ್ದು ಎಲ್ಲ ನಮಗೆ ಅರ್ಥ ಆಗುತ್ತೆ. ದ ಮಿಲ್ಕ್ ಇಸ್ ಟೇಸ್ಟಿಂಗ್ ಬ್ಯಾಡ್, ದ ಮಿಲ್ಕ್ ಇಸ್ ಟೇಸ್ಟಿಂಗ್ ಬ್ಯಾಡ್ ಅನ್ನೋದು ತಪ್ಪು. ದ ಮಿಲ್ಕ್ ಟೇಸ್ಟ್ಸ್ ಬ್ಯಾಡ್ ಅನ್ನೋದು ಸರಿಯಾದ ವಾಕ್ಯ. ವಿ ಆರ್ ಲಿವಿಂಗ್ ಹಿಯರ್ ಸಿನ್ಸ್ 2021, ಇದು ತಪ್ಪಾದ ವಾಕ್ಯ. ವಿ ಹ್ಯಾವ್ ಬೀನ್ ಲಿವಿಂಗ್ ಹಿಯರ್ ಸಿನ್ಸ್ 2021. ಲಿವಿಂಗ್ ಹಿಯರ್ ಅನ್ನೋದು ಬಳಸಬಾರ್ದು. ವಿ ಹ್ಯಾವ್ ಬೀನ್ ಲಿವಿಂಗ್ ಹಿಯರ್ ಸಿನ್ಸ್ 2021 ಅನ್ನೋದು ಸರಿಯಾದ ವಾಕ್ಯ. ಐ ಆಮ್ 15 years ಅನ್ನೋದು ತಪ್ಪು. ಐ ಆಮ್ 15 years ಓಲ್ಡ್ ಅನ್ನೋದು ಹೇಳಬೇಕು. ಐ ಆಮ್ ಗೋಯಿಂಗ್ ಟು ಹೋಮ್, ಗೋಯಿಂಗ್ ಟು ಹೋಮ್ ಅಲ್ಲ, ಟು ಅನ್ನೋದು ಆ್ಯಡ್ ಮಾಡಬಾರ್ದು. ಐ ಆಮ್ ಗೋಯಿಂಗ್ ಹೋಮ್, ಇದು ಸರಿಯಾದ ವಾಕ್ಯ. ರಿಟರ್ನ್ ಮೈ ಮನಿ ಬ್ಯಾಕ್, ತಪ್ಪಾಗಿರೋ ವಾಕ್ಯ. ರಿಟರ್ನ್ ಮೈ ಮನಿ, ರಿಟರ್ನ್ ಅನ್ನೋದೇ ವಾಪಸ್ ಕೊಡೋ ಅಂಥದ್ದು. ಮತ್ತೆ ಮನಿ ಆದಮೇಲೆ ಬ್ಯಾಕ್ ಅನ್ನೋದು ಸೇರಿಸಬಾರ್ದು. ಸೊ ಇಟ್ ಶುಡ್ ಬಿ ಜಸ್ಟ್ ರಿಟರ್ನ್ ಮೈ ಮನಿ ಅಷ್ಟೇ, ಆಯಿತಾ? ಇಟ್ ಈಸ್ ಮೋರ್ ಕೋಲ್ಡರ್ ಟುಡೇ, ಮೋರ್ ಅನ್ನೋದು ಸೇರಿಸಬಾರ್ದು. ಇಟ್ ಈಸ್ ಕೋಲ್ಡರ್ ಟುಡೇ. ಐ ಗೇವ್ ಟು ಹರ್ ಮೈ ಪೆನ್ ಅನ್ನೋದು ತಪ್ಪಾಗಿರೋ ವಾಕ್ಯ. ಟು ಅನ್ನೋದು ಸೇರಿಸಬಾರ್ದು. ಐ ಗೇವ್ ಹರ್ ಮೈ ಪೆನ್. ಇನ್ನೊಂದು ವಾಕ್ಯ, ಎವ್ರಿಬಡಿ ವೇರ್ ಲೇಟ್ ಅನ್ನೋದು ತಪ್ಪಾಗಿರೋ ವಾಕ್ಯ. ಎವ್ರಿಬಡಿ ವಾಸ್ ಲೇಟ್ ಅನ್ನೋದು ಸರಿಯಾಗಿರೋ ವಾಕ್ಯ. ಐ ಹ್ಯಾವ್ ಡನ್ ಎ ಮಿಸ್ಟೇಕ್, ತಪ್ಪು. ಐ ಹ್ಯಾವ್ ಮೇಡ್ ಎ ಮಿಸ್ಟೇಕ್ ಅನ್ನೋದು ಸರಿ. ಕೊಲೊಕೇಶನ್ಸ್ ಅಂತ ಬರುತ್ತೆ ಇಂಗ್ಲೀಷ್ ಇದರಲ್ಲಿ, ಅದರಲ್ಲಿ ಡನ್ ಎ ಮಿಸ್ಟೇಕ್ ಅನ್ನೋದು ಬರಲ್ಲ. ಅದನ್ನು ಒಂದಷ್ಟು ನಾವು ತಿಳ್ಕೊಬೇಕು, ಕೊಲೊಕೇಶನ್ಸ್ ಅಂತ. ಶಿ ನೆವರ್ ಲಿಸನ್ಸ್ ಮೀ ಅನ್ನೋದು ತಪ್ಪಾಗಿರೋ ವಾಕ್ಯ. ಶಿ ನೆವರ್ ಲಿಸನ್ಸ್ ಟು ಮೀ ಅನ್ನೋದು ಸರಿಯಾಗಿರೋ ವಾಕ್ಯ. ದಿಸ್ ಸೂಪ್ ಇಸಂಟ್ ಎನಫ್ ಹಾಟ್ ಅನ್ನೋದು ತಪ್ಪಾಗಿರೋ ವಾಕ್ಯ. ದಿಸ್ ಸೂಪ್ ಇಸಂಟ್ ಹಾಟ್ ಎನಫ್ ಅನ್ನೋದು ಸರಿಯಾಗಿರೋ ವಾಕ್ಯ. ಐ ಹ್ಯಾವ್ ಸೀನ್ ಮೀರಾ ಎಸ್ಟರ್ಡೇ ಅನ್ನೋದು ತಪ್ಪಾಗಿರೋ ವಾಕ್ಯ. ಐ ಸಾ ಮೀರಾ ಎಸ್ಟರ್ಡೇ ಅನ್ನೋದು ಸರಿಯಾಗಿರೋ ವಾಕ್ಯ. ಧನ್ಯವಾದ.